ವೆಲ್ಕಮ್ ಬ್ಯಾಕ್. ಭೈರತಿ ಸುರೇಶ್ ವಿರುದ್ಧ ಸುರೇಶ್ ಕುಮಾರ್ ವ್ಯಂಗ್ಯಕ್ಕೆ ಈಗ ಕೈ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಪೋಸ್ಟರ್ ಅಭಿಯಾನಕ್ಕೆ ಮುಂದಾಗಿದೆ. ಸುರೇಶ್ ಕುಮಾರ್ ನಿವಾಸದ ಮುಂದೆ ಪೋಸ್ಟರ್ ಹಾಕಿ ಕಿಡಿಕಾರಿದ್ದಾರೆ. ಇದು ನಿಮ್ಮ ಹೀನಾಯ ಸಂಸ್ಕೃತಿಯನ್ನ ತೋರಿಸುತ್ತೆ. ನೀವು ಕೂಡಲೇ ಜನರ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ನಿವಾಸದ ಮುಂದೆ ಪೋಸ್ಟ್ ಅಭಿಯಾನವನ್ನ ನಡೆಸಿರುವಂತದ್ದು. ಸದನದಲ್ಲಿ ಭೈರತಿ ವಿರುದ್ಧ ವ್ಯಂಗ್ಯ ಮಾಡಿದ್ದ ಸುರೇಶ್ ಕುಮಾರ್ ಇದೇ ವಿಚಾರಕ್ಕೆ ಈಗ ಪೋಸ್ಟರ್ ಅಭಿಯಾನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. 7 ತಿಂಗಳಿಗೆ ಜನಿಸಿದ್ದೀರಾ ಅಂತ ಶಾಸಕ ಸುರೇಶ್ ಕುಮಾರ್ 9 ತಿಂಗಳಿಗೆ ಜನಿಸಿದ್ರೆ ಈ ರೀತಿ ಆಡ್ತಾ ಇರಲಿಲ್ಲ ಎಂದಿದ್ದ ಶಾಸಕ. ಸದ್ಯ ಶಾಸಕ ಸುರೇಶ್ ಕುಮಾರ್ ಹೇಳಿಕೆಗೆ ಕಾಂಗ್ರೆಸ್ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಪೋಸ್ಟರ್ಗಳನ್ನ ರೆಡಿ ಮಾಡಿಟ್ಕೊಂಡು ಅವರ ನಿವಾಸದ ಮುಂದೆ ಅಂಟಿಸುವಂತ ಕೆಲಸ ಮಾಡ್ತಾ ಇದೆ. ರಾಜ್ಯದ ಜನರ ಮುಂದೆ ನೀವು ಕ್ಷಮೆ ಯಾಚಿಸಬೇಕು ಅಂತ ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಆ ಕ್ಷಣದಲ್ಲೇ ತೀವ್ರ ವಾಕ್ ಸಮರಕ್ಕೂ ಕೂಡ ಸದನದಲ್ಲೇ ಸಾಕ್ಷಿಯಾಗಿತ್ತು. ಅದರಲ್ಲೂ ಕೂಡ ಭೈರತಿಯನ್ನ ಟೀಕಿಸಿಬಿಟ್ಟಿದ್ರು ಸುರೇಶ್ ಕುಮಾರ್. ಈಗ ಅವರ ವಿರುದ್ಧ ಕಾಂಗ್ರೆಸ್ ಕಿಡಿಯನ್ನ ಕಾರ್ತಾ ಇದೆ. 7 ತಿಂಗಳು ಹೇಳಿಕೆಯನ್ನ ಆ ಕ್ಷಣದಲ್ಲಿ ಹಿಂಪಡೆಯಲಾಗಿದ್ರೂ ಕೂಡ ಇದನ್ನ ಒಪ್ಪುವಂತಹ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಇನ್ನು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಕುರಿತು ನಡೀತಾ ಇದ್ದಂತಹ ಚರ್ಚೆ ವೇಳೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಸಚಿವ ಭೈರತಿ ಸುರೇಶ್ ಅವರನ್ನ 7 ತಿಂಗಳಿಗೆ ಜನಿಸಿದವರು ನೀವು 9 ತಿಂಗಳಿಗೆ ಜನಿಸಿದ್ರೆ ಹೀಗಾಡ್ತಿರ್ಲಿಲ್ಲ ಎನ್ನುವಂತಹ ವಿಚಾರ ಸದ್ಯಕ್ಕೆ ತೀವ್ರ ವಾಕ್ಸಮರ ಜಟಾಪಟಿಗೂ ಕಾರಣವಾಯಿತು. ಇನ್ನೇನು ಕಲಾಪ ಸಮಾಧಾನವಾಗಿ ನಡೆಯುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಮತ್ತೆ ಅಲ್ಲಿನ ವಾಕ್ಸಮರಕ್ಕೆ ವೇದಿಕೆ ಮಾಡಿಕೊಂಡಾಯಿತು. ಸದ್ಯಕ್ಕೆ ಈ ಒಂದು ಹೇಳಿಕೆಗೆ ಇದೀಗ ಕಾಂಗ್ರೆಸ್ ವ್ಯಾಪಕವಾಗಿ ಕಿಡಿಕಾರ್ತಾ ಇದೆ. ನಿವಾಸದ ಮುಂದೆಯೇ ಪೋಸ್ಟರ್ ಅನ್ನು ಅಂಟಿಸಿ ತನ್ನ ಆಕ್ರೋಶವನ್ನ ಹೊರಹಾಕಿದೆ. ಇನ್ನು ಸದನದಲ್ಲಿ ಭೈರತಿ ವಿರುದ್ಧ ವ್ಯಂಗ್ಯವಾಡಿದ್ದ ಸುರೇಶ್ ಇದೇ ವಿಚಾರಕ್ಕೆ ಈಗ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. 7 ತಿಂಗಳಿಗೆ ಜನಿಸಿದ್ದೀರಿ ಎಂದಿದ್ದ ಸುರೇಶ್ ಕುಮಾರ್ 9 ತಿಂಗಳಿಗೆ ಜನಿಸಿದ್ರೆ ಹೀಗ ಆಡ್ತಾ ಇರಲಿಲ್ಲ ಅಂತ ವ್ಯಂಗ್ಯ ಮಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಈಗಾಗಲೇ ಆ ಒಂದು ಹೇಳಿಕೆಯನ್ನ ಹಿಂಪಡಿಬೇಕು ಎನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸಿದ್ದು, ಹಿಂಪಡೆದ್ರೂ ಕೂಡ ಇದು ಕ್ಷಮಿಸುವಂಥ ಸುಲಭದ ಮಾತಲ್ಲ, ಹೆಂಗ್ ಬೇಕೋ ಹಂಗೆ ಮಾತನಾಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜಾಜಿನಗರದಲ್ಲಿರುವಂತಹ ಅವರ ನಿವಾಸದ ಮುಂದೆ ಇದೀಗ ಪೋಸ್ಟರ್ ಅನ್ನ ಅಂಟಿಸೋ ಮೂಲಕ ಪೋಸ್ಟರ್ ಅಭಿಯಾನಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಸದನ ಸಮಾಧಾನವಾಗಿ ನಡೀತಾ ಇರುತ್ತೆ ಎನ್ನುವಂತಹ ನಿಟ್ಟಿನಲ್ಲೇ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಗದ್ದಲ ವಾತಾವರಣವನ್ನ ನಿರ್ಮಿಸಿರ್ತಾರೆ. ಈ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಶಿವು. ಶಿವು, ಗಮನಿಸೋದಾದ್ರೆ ಸದನ ಎಲ್ಲೂ ಸಮಾಧಾನವಾಗಿ ಮುಂದಕ್ಕೆ ಹೋಗಂಗೇ ಇಲ್ಲ, ಏನಾದರೂ ಒಂದು ನಡೀತಾನೆ ಇರುತ್ತೆ. ಸದ್ಯಕ್ಕೆ ಈಗಿರುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ, ಈಗಾಗಲೇ ಜಂಟಿ ಅಧಿವೇಶನ ಪ್ರಾರಂಭವಾಗಿದೆ. 2ನೇ ದಿನ ರಾಜ್ಯಪಾಲರ ವಿಚಾರದಲ್ಲಿ ಏನೇನೆಲ್ಲ ಘರ್ಷಣೆಗಳಾಯ್ತು ಅನ್ನುವಂಥದ್ದು ಗಮನಿಸಿದ್ದೇವೆ. ಈ ಮುಂದೆ ಮಂಗಳವಾರ ಕೂಡ ಮತ್ತೆ ಕಲಾಪ ಆರಂಭ ಆಗತ್ತೆ. ಕಲಾಪ ಆರಂಭದಲ್ಲೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಮತ್ತೆ ತಿಕ್ಕಾಟಗಳು ಶುರುವಾಗತ್ತೆ. ರಾಜ್ಯಪಾಲರ ವಿಚಾರದಲ್ಲಿ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪಮಾನವನ್ನ ಮಾಡಿದ್ದಾರೆ, ಸಂವಿಧಾನದ 176ನೇ ವಿಧಿಯನ್ನ ಉಲ್ಲಂಘನೆ ಮಾಡಿದ್ದಾರೆ, ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರೆ, ಬಿಜೆಪಿ ಶಾಸಕರು ರಾಜ್ಯಪಾಲರು ಹೋಗುವಂತ ಸಂದರ್ಭದಲ್ಲಿ ಅವರನ್ನ ಎಳೆದಾಡಿದ್ದಾರೆ, ಅವರಿಗೆ ಅಡೆತಡೆಯನ್ನ ಉಂಟು ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಶಾಸಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು ಮೊನ್ನೆ. ಮಂಗಳವಾರ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆಗಳು ಬರುತ್ತೆ. ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಸದನದಲ್ಲಿ ಒಂದು ಕಡೆ ಕಾಂಗ್ರೆಸ್ ಕೂಡ ರಾಜ್ಯಪಾಲರ ವಿಚಾರವನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರಿಗೆ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಮತ್ತೊಂದು ಕಡೆ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.